will run, I will climb, I will soar. ಹಾಯ್ ನನ್ನೆಲ್ಲ ಯೂಟ್ಯೂಬ್ ಫ್ಯಾಮಿಲಿ, ಎಲ್ಲರೂ ಹೆಂಗಿದ್ದೀರಿ? ಎಲ್ಲರೂ ಆರಾಮಿದ್ದೀರಿ ಅಂತ ನಾನು ಕೂಡ ಆರಾಮಿದ್ದೀನಿ. ಬೆಳಗ್ಗೆ 6 ಗಂಟೆ ಆಗೈತೆ ರೀ. ಇವಾಗ ಎದ್ದೀನಿ. ಎಲ್ಲರಿಗೆ ಗುಡ್ ಮಾರ್ನಿಂಗ್. ನಾ ಕದ ತೆರೆದು ನೋಡಿ ಎದ್ದೀನಿ. ಇಲ್ಲಿ ನಿಂತೀನಿ ಸ್ನೇಹಿತರೆ. 4:15 ಎಚ್ಚರ ಆಗಿತ್ತು. ಒಳಗೆ ಮಲ್ಕೊಂಬಿಟ್ಟಿನಿ. 6 ಗಂಟೆಗೆ ಎಚ್ಚರ ಆಗೈತೆ ನೋಡಿ. ಶ್ರಾವಣಿ ಬುಕ್ಕಲ್ಲೇ ಹಂಗೆ ಇಟ್ಟ ನೋಡಿ. ಶ್ರಾವಣಿ ಎದ್ದು ಇವಾಗ ಕುಂತ. ಶ್ರಾವಣ ಎದ್ದಾನ. ಶ್ರಾವಣ ಹಾಯ್ ಮಾಡಿ ಶ್ರಾವಣಿ. ಹಾಯ್ ಮಾಡೋದು ಒಂದು ತಾಸಿಗೆ ಹಾಯ್ ಮಾಡ್ತಾಳ್ರಿ ಅಕ್ಕಿ ನೋಡ್ರಿ. ಇಲ್ಲಿ ನಿನ್ನೆ ಸಂಜೆನಾಗ ಶ್ರಾವಣಿ ನಾನು ತಳಗೆ ಊಟ ಮಾಡಿ ಹಾಗೆ ಅಟ್ಟಿ ಹಣ್ಣೆಲ್ಲ ಖಾಲಿ ಆಗೈತೆ ರೀ. ಬಾಂಡೆ ಭಾಳ ಇಲ್ರಿ. ಇವೆಲ್ಲ ತಿಕ್ಕಿದ್ದು ಅದೊಂದು ಪ್ಲೇಟ್ ಶ್ರಾವಣಿ ಉಂಡಿದ್ದು. ಶ್ರಾವಣಿ ಉಂಡಿ ತೊಳೆದ್ರಾಗ ನಾನೇ ಉಂಡಿದ್ರಿ, ಊಟ ಉಂಡೀನಿ. ಇವು ಚಳ್ಳರಿಕಾಯಿ ತೊಳೆದು ಜಡ್ಡಿಯಾಗಿ ಇಟ್ಟಿದ್ದೀನಿ ರೀ. ನೀರು ಬಸ್ತಾವ ಕುದಿಯಾಕಿಟ್ಟು ಪಲ್ಯ ಮಾಡಿದ್ರಿ. ರೊಟ್ಟಿ ಪಲ್ಯ ಮಾಡ್ಬೇಕ್ರಿ. ಮನೆ ರೊಟ್ಟಿನ ಹಂಗೆ ಅದಾವ. ಇವಾಗ ಸಾರು ಐತ್ರಿ. ಸಾರು ಕಾಸಬೇಕು. ಬರೀ ಇವಾಗ ದಿನ ಬಟ್ಟೆ ಮಡಚಬೇಕು, ಬಾಳೆ ಡಬ್ಬ ಹಾಕಬೇಕು, ಎಲ್ಲ ಕೆಲಸ ಹಂಗೆ ಐತೆ ನೋಡಿ. ಆಲ್ಮೋಸ್ಟ್ ಇರಕ್ಕೆ ಮತ್ತೆ ದರ್ಶನ ಮಾಡ್ಕೊಂಡು ಹೋಗೇನ್ರಿ. ನೀವು ದರ್ಶನ ಮಾಡ್ಕೊರಿ. ಬರೀ ಎಲ್ಲ ಕ್ಲೀನ್ ಮಾಡ್ಕೊಂಡು ಎಲ್ಲ ಮನೆಯೆಲ್ಲ ಕ್ಲೀನ್ ಆಗೈತೆ. ಟೈಮೂ 7:30 ಆಗೈತೆ. 8 ಗಂಟೆ ಅನ್ನೋದಾಗ ಬಾಂಡೆ ನೀರು ತುಂಬೋದು, ನೀರು ಒಲೆ ಹಚ್ಚೋದು, ಜಾಕ ಅರ್ಧ ತಾಸನಾಗ ಎಲ್ಲ ಆಗ್ಬೇಕು ನೋಡಿ. ಈ ಕಡೆ ಸಾಂಬಾರು ಇತ್ತು, ಕಸ ಕೆಟ್ಟೀನಿ. ಒಲೆ ಎಲ್ಲ ಗ್ಯಾಸ್ ಕಟ್ಟಿಯೆಲ್ಲ ಒರೆಸ್ಕೊಂಡು ಒಲೆ ಎಲ್ಲ ತೊಳ್ಕೊಂಡೇನ್ರಿ. ಇಷ್ಟು ಕಸ ಇತ್ತು. ಶ್ರಾವಣಿ ಚೆಲ್ಲಿ ಬಾ ಅಂತ ಇನ್ನು ಚೆಲ್ಲಿ ಬಂದಿಲ್ಲ. ಇವು ನೀನೇನು ಚಳ್ಳರಿಕಾಯಿ ಸೋಸಿಟ್ಟಿದ್ನೆಲ್ಲ, ಚಳ್ಳರಿಕಾಯಿ ಅಂತೀರಿ ನೀವೇನಂತೀರಿ ಗೊತ್ತಿಲ್ಲ. ಸೋಸಿಟ್ಟಿದ್ನೆಲ್ಲ ಕುದಿಯಾಕೆ ಇಟ್ಟೀನಿ ರೀ. ಈ ಕಡೆ ಸಾಂಬಾರು ಮಸ್ತ್ ಕುದಿಯಾಕತ್ತೈತೆ. ಬಂದ್ ಮಾಡಿಬಿಡ್ತೀನಿ ರೀ ಗ್ಯಾಸ್. ಬರ್ರಿ ಹಿಂದೆಲ್ಲ ಇನ್ನೂ ಕ್ಲೀನ್ ಮಾಡಬೇಕು. ನೀರು ಬಂದವ್ರಿಗೆ ಕುಡಿಯೋ ನೀರು ತುಂಬಬೇಕು, ಬಾಂಡೆ ತಿಕ್ಕಬೇಕು, ಹಿಂದಿಂದೆಲ್ಲ ಕಸ ಗುಡಿಸ್ಬೇಕು. ಶ್ರವಣ್ ಮ್ಯಾಗ ಕೊಡ್ತಾ ನೋಡಿ. ಶ್ರವಣ್ಯ ಏನು ಕೊಡ್ತಿ? ಕೈ ಬ್ಯಾಗ್ ಮಾಡ್ಕೊಂಡು ನೋಡಿ. ನೀರು ಕಸ ಗುಡ್ಸಿಲ್ರಿ. 2-3 ದಿನ ಆಯ್ತು. ಎಲ್ಲ ಕ್ಲೀನ್ ಮಾಡಿ ಮತ್ತೆ ಕಂಟಿನ್ಯೂ ಮಾಡ್ತೀನಿ ರೀ. ಟೈಮು 8:30 ಮ್ಯಾಗ ಆಗೈತೆ. ನಾನು ಇವಾಗ ರೊಟ್ಟಿ ಪಲ್ಯ ಮಾಡಬೇಕು. ಶ್ರಾವಣದ್ದು ಜಾಕ ಆಗೈತೆ, ಶ್ರಾವಣಿದು ಜಾಕ ಆಗೈತೆ. ಈಗ ಟೈಮ್ ಲೇಟ್ ಆಯ್ತು ರೀ. ಅವ್ರು ಜಾಕ ಮಾಡಿಸ್ಕೊಂಡು ನೀರು ಕಾಸ್ಕೊಂಡು ಇನ್ನೇ ಕಸ ಗುಡಿಸಿ ಅವೆರಡು ಬಾಂಡೆ ತಿಕ್ಕಿ ಬರೀ ಪಲ್ಯ ಮಾಡಿಲ್ರಿ. ಬೇಕಾರ ಪಲ್ಯ ಮಾಡಿ ರೊಟ್ಟಿ ಮಾಡಿ ಅವ್ರು ಶಾಲೆಗೆ ಕಳಿಸ್ತೀನಿ ರೀ. ನೋಡ್ರಿ ಕುದಿಸಿಟ್ಟೀನಿ, ಸಾರು ಕಾಸೀನಿ. ಶ್ರಾವಣದ್ದು ಜಾಕ ಆಗೈತೆ ರೀ ಅಂತ ನೋಡಿ. ರೆಡಿ ಆಗ್ಯಾನ. ದೇವ್ರ ಮಾಡಿ ಹಂಗೆ ಯಾಕೋ ಬ್ಯಾಂಕ್ ಐತಿ ನೋಡಿ. ಹಿಂದಿನೆಲ್ಲ ಕ್ಲೀನ್ ಆಗೈತಿ. ಗುರು ವಿಷ್ಣು ಪರಬ್ರಹ್ಮ ಶ್ರಾವಣಿಗೆ ಅಂಗಿ ಯಾಕೆ ಹಾಕಿಲ್ಲ ಅಂತ ನೀವು ಅಂತಿರ್ಬೇಕು ರೀ. ಅಂಗಿ ನಾವು ಸ್ವಲ್ಪ ಮಲ ಮಚ್ಚೀನಿ ರೀ. ಅವಾಗ ಗುಳ್ಳಾಗ್ಯಾವ್ರಿ. ಮತ್ತು ಅವು ಸಿಹಿ ಗುಳ್ಳಿ ಮಲ ಮಚ್ಚೀನಿ. ಹಿಂಗಾಗಿ ಇದು ಅಲ್ಲಿ ಅಂತ ಬಂದು ಇದು ಮಾಡೀನಿ ರೀ. ಬರ್ರಿ ಪಲ್ಯಕ್ಕೆ ಹಾಕಿ ಜಿಗಿ ಹಾಕ್ಕೊತೀನಿ ರೀ. ಪಟ್ಟ ಪಲ್ಯಕ್ಕೆ ಹಾಕಿ ರೊಟ್ಟಿ ಬಡನೆ ಉಂಡು ಹೋಗ್ಬಿಡ್ತಾರೆ ಅವ್ರು. ಮೆತ್ತ ಅಂಬಿಷವು. ಯಾಕಪ್ಪ ಬಿದ್ಯಾ ನೋಡ್ರಿ. ಇಲ್ಲೇ ಪಲ್ಯಕ್ಕೆ ಹಾಕಿದ್ಯಾ. ಶ್ರಾವಣಿಗೆ ಕೂಡ ದೇವ್ರಿಗೆ ಹೋಗಿ ಬಂದು ಹಿಟ್ಟು ನೀರು ಹಾಕೀನಿ ರೀ. ಹಿಟ್ಟನಾಗ ಹಂಗೆ ಪಲ್ಯಕ್ಕೆ ಹಾಕಿ ರೊಟ್ಟಿ ಬಡಿತು ನೋಡಿ. ಅವು ರೆಡಿ ಆಗು ಬರಗನಂಗೆ. ಇವು ಹೆಂಗೆ ಕೊಡ, ಇವು ಹೆಂಗೆ ಹಾಕೊಲ್ಲಿವ ಅಲ್ಲ. ರೆಡಿ ಆಗವು. ನೀನು ಟೈಮ್ ಆಗೈತಿ. ನೀನು ಬರೇ ಇದೆ ನೋಡಿಯಪ್ಪ ಕಿಲಾಪ. ಅವ್ನು ರೆಡಿ ಮಾಡಿ ನೀವು ಒಬ್ಬೇಕು ರೆಡಿ ಆಗಿಬಿಡು. ಏನಾಯ್ತು? ನೋಡ್ರಿ ಪಲ್ಯ ರೆಡಿ ಆಯ್ತು. ಮಸ್ತಾಗ ಚಳ್ಳರಿಕಾಯಿ ಪಲ್ಯ ರೊಟ್ಟಿಗೆ ಹಿಟ್ಟು ನಾದಿ ಅವ್ರಿಗೆ ಊಟಕ್ಕಾಯಿ ಕೊಟ್ಟ ಮತ್ತು ಹುಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡಿ. ಕುದಿಲ್ರಿ ಸ್ವಲ್ಪ. ನಾ ಹಿಟ್ಟು ನಾದ್ಕೊತೀನಿ ರೀ. ಅದು ಕುದಿರಾಗ ಹಂಗೆ ರೊಟ್ಟಿ ಬಡಿಯಾಕೆ ಬರುತ್ತೆ ನೋಡಿ. ಆಗಟ್ಟಿ ಪಟ್ನತ ಶೋ ಹಂಗೆ ಶೋಗು ಶೋಗ್ಲಡ್ಯಾ. ಮೇಡಮ್ ರೆಡಿ ಹಾಕತ್ತಾರಿ. ಮೇಡಮರು ಜಲ್ದಿ ಬರ್ರಿ.
ಟೈಮ್ ಆಗೈತ್ರಿ ಇನ್ನು 20 ನಿಮಿಷ. ನೋಡ್ರಿ ಇಲ್ಲೇ ರೊಟ್ಟಿ ಮಾಡಿಸ್ಕೊಳ್ತಾರೆ. ಊಟ ಮಾಡಿ ಕಮೆಂಟ್ ಹಾಕಿದ್ರಿ ರೊಟ್ಟಿ ಬಡ್ದು ನೋಡೋದು ಒಂಥರ ಚಂದ ಸಿಸ್ಟರ್. ನಮ್ಮ ಕಡೆ ಬರೀ ರಾಗಿ ಮುದ್ದೆ ಮಾಡ್ತೀವಿ ಅಂತ ಅಂದ್ರು. ನಮ್ಮ ಕಡೆ ರಾಗಿ ಮುದ್ದೆ ಅಂದ್ರೆ ಗೊತ್ತಿಲ್ಲ, ರೊಟ್ಟಿ ನೋಡಿ ದಡಪ್ಪ ಮಾಡ್ಕೊಂಡು ತಿಂತಾರೆ. ದಡಪ್ಪ ಬಾಯಿ ಮಾಡ್ತಾರೆ ಮಾಮ ಅಕ್ಕ ತಿನ್ನಾರಿ ಮಾಮ ಮಾಡ್ತಾನ, ಮಾಮ ತಿಂತಾರ ನೋಡಿ. ರೊಟ್ಟಿ ಮಾಡಿ ಸ್ಕೂಲಿಗೆ ಕಳ್ಸಿ ಮಾಡ್ತಿದ್ವಿ. ರಾಗಿ ಮುದ್ದೆ ಹೆಂಗ್ ಮಾಡ್ತೀವಿ ನೋಡಿ ಹಂಗ ಮಾಡೋದು. ಹಿಟ್ಟು ಭಾಳ ಹಾಕ್ಬೇಕು, ಹಂಗ ಗಟ್ಟಿ ಆಗ್ಬಿಡ್ತೈತೆ. ಅವತ್ತೇನು ಮಮ್ಮಿ ಸಾಂಬಾರ್ ಹಾಕೋದು ನೋಡಿ ಪಲ್ಯ ಅಂತ. ರೊಟ್ಟಿ ಬುತ್ತಿಗೆ ಸ್ವಲ್ಪ ಅದು ಉಣ್ಣಾಕದು ನೋಡಿ. ಈಗ ರಾಗಿ ಮುದ್ದೆ ಬೆಂಗಳೂರು ಸೈಡೆಲ್ಲ ರೊಟ್ಟಿ ಬಂಗಾರ ಹಾಕ ರೊಟ್ಟಿ ಒಬ್ರೊಬ್ರಿಗೆ ಗೊತ್ತೇ ಅಲ್ರಿ ರೊಟ್ಟಿದು. ಈ ಕಡೆ ರಾಗಿ ಮುದ್ದೆ ಗೊತ್ತಿಲ್ಲ, ಈ ಕಡೆ ಆ ಕಡೆ ರೊಟ್ಟಿ ಗೊತ್ತಿಲ್ಲ ನೋಡಿ. ಹಿಂಗಾಗತ್ತೆ ನೋಡಿ. ಒಂದೊಂದು ಕಡೆ ಒಂದೊಂದು ಥರ ಆಹಾರ ತಿನ್ನೋದ್ರಿ. ರಾಗಿ ಮುದ್ದೆ ಚಪಾತಿ ಬರೇ ಕುಚಲಕ್ಕಿ ಅನ್ನ ನೋಡಿ. ಕುಚಲಕ್ಕಿ ಅನ್ನ ಚಪಾತಿ ಮಂಗಳೂರು ಸೈಡ್. ಪಲ್ಯನೂ ಮಾಡ್ತಾರೆ, ಅವ್ರು ಬರೀ ಕೊಬ್ಬರಿ ಬೇಕು ಮಾಡ್ತಾರೆ ಮಂಗಳೂರು ಸೈಡ್. ಒಂದೊಂದು ಕಡೆ ಒಂದೊಂದು ಅಕ್ಕಾರ ಮಮ್ಮಿ ಅವರು ಅಲ್ಲೇನೋ ಸಂತಿ ಸಿಗಲ್ಲ, ಗೋಧಿ ಹಿಟ್ಟು ಪಾದಿ ಹಿಟ್ಟೇನೋ ಸಿಗಲ್ಲ. ತಗೊಂಡು ರೊಟ್ಟಿ ಮಾಡಬೇಕು ಅಷ್ಟೇ. ರೊಟ್ಟಿ ಈ ಕಡೆ ಹಿಂಗೆ ಜನ ಬಿಡಕ್ಕೆ ಹೋಗಿರ್ತಲ್ಲ ಅವ್ರು ಅಷ್ಟೇ ಮಾಡ್ತಾರೆ ರೊಟ್ಟಿ. ಆಮೇಲೆ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಆಯಿತು, ಎಲ್ಲ ಕೆಲಸ ಮುಗೀತು. ಶ್ರಾವಣಿ 9ಕ್ಕೆ ಹೋದ್ಲು. ರೊಟ್ಟಿ ಬಡಕ್ಕೆ ಕೊಟ್ಟೆ. ಉಂಡಿಂದ ರೊಟ್ಟಿ ಮಾಡಿ ಸಾಂಬಾರು ಕಾಸಕ್ಕೆ ಇಟ್ಟಿನಿ. ಸ್ವಲ್ಪ ಅನ್ನಕ್ಕೆ ಇಟ್ಟಿನಿ, ಅನ್ನ ಮಾಡ್ಕೋತೀನಿ. ಹುಂಚಿಕಾಯಿ ಸಾಂಬಾರು ಅನ್ನ ಮಸ್ತ್ ಐತ್ರಿ. ಇನ್ನೂ ಸಂಜಿನ ರೊಟ್ಟಿ ಉಣ್ಲೇ ಇಲ್ರಿ. 5 ರೊಟ್ಟಿ ಉಳಿದಿದ್ದು. ಹುಂಚಿಕಾಯಿ ಸಾಂಬಾರು ಅನ್ನ ಉಂಡ್ವಿ. ಶ್ರಾವಣಿನ ಬರ್ರಾಗ ಅನ್ನ ಮಾಡಿ ಮಮ್ಮಿ ಸಾಂಬಾರು ಕಾಸಿಡು ಅಂತೇಳಿ ಅನ್ನ ಮಾಡ್ಬೇಕಾಗಿತ್ತು ರೀ. ಮುಂಜೆ ಬೆಳಗ್ಗೆ ಹಾಲಿಲ್ಲ, 2 ರೊಟ್ಟಿ ಕಟ್ಟಿದ್ದು ನೋಡಿ. ರೊಟ್ಟಿ ಮಾಡಿ ಎಲ್ಲ ಕ್ಲೀನ್ ಮಾಡಿ ನೋಡಿ. ನೀರು ಒಯ್ದೀವಿ ಅಂತ ನೀರು ತುಂಬೀನಿ ರೀ. ಇನ್ನು ಬಾಂಡೆನ ಮುಕ್ಕ ಅದಾವು, ಅಕ್ಕಿ ತೊಳೆದು ಹಾಕ್ಬೇಕ್ರಿ. ನೀರು ಕಾಯಕತ್ತಾವು. ಈಚೆ ಕಡೆ ಸಾಂಬಾರು ಕಸಕ್ಕೆ ಇಟ್ಟಿನ ಸಾಂಬಾರು ಇಟ್ಟಾಕ್ ಐತ್ರಿ. ಅದಕ್ಕೆ ಅನ್ನ ಮಾಡಿದ್ರೆ ಸಾಲಿಂತ ಬಂದು ಉಂತಾರೆ ಅವರು. ನನಗಿಟ್ಟು ಆಗುತ್ತೆ ರೀ. ಈಗ ಮಾಡಿ ತುಂಬಲ್ಲ ಅನ್ನ ಉಣ್ಲಿಕ್ಕೆ ಮ್ಯಾವ ಸಾರತ್ತೆ ಅನ್ನ ಬೇಕ್ರಿ. ಚಳ್ಳರಿಕ ಪಲ್ಯ ಉಂಡು ಹೋಗ್ಯಾರ. ಬರ್ರಿ ಎಲ್ಲ ಕ್ಲೀನಾಗಿ ಐತೆ ನೋಡಿರಿ. ಇವಾಗ ಜಾಕ ಮಾಡ್ತೀನಿ ರೀ. ಜಾಕ ಮಾಡಿ ಪೂಜೆ ಮಾಡಿ ಗುರುವಾರ ರಾಯರ ಪೂಜೆ ಮಾಡಬೇಕು. ಅಕ್ಕಿ ತೊಳೆದು ಹಾಕ್ತೀನಿ ರೀ. ಮೇನ್ ಫಸ್ಟ್ ಅಕ್ಕಿ ತೊಳೆದು ಹಾಕ್ಕೊಂಡು ಎಡೆ ಬಾಂಡೆ ಎಡ್ಡೆ ಅದಾವ ರೀ. ಜಳಕ ಮಾಡಿ ಪೂಜೆ ಮಾಡಿ ಊಟ ಮಾಡಿ 10 ಗಂಟೆ ಆಗೈತೆ, 11 ಆಗತ್ತೆ ರೀ. ಎಲ್ಲ ಕೆಲಸ ಮುಗಿಬೇಕು. ಮತ್ತು 12 ಗಂಟೆ ಆಗೇ ಬಿಡುತ್ತೆ ನೋಡಿ. 12 ಗಂಟೆ ದಿನ ಬೇಕಾದಾಗ ಹೇಳ್ರಿ, ನೆಸ್ಸಿನಾಗ ಹೇಳ್ರಿ, ಏನು ಹೇಳ್ರಿ. ಇವತ್ತು 6ಕ್ಕೆ ಎದ್ದೀನಿ ರೀ. ಒಂದು ಸ್ವಲ್ಪ ಯಾಕೆ ನೆಗಡಿ ದನಿನೂ ಚೇಂಜ್ ಆಗೈತೆ. ನೀವು ಗೊತ್ತಿರ್ಬೇಕು ಯಾಕ್ರಿ ದನಿ ಕೇಳತ್ತೆ ನಿಮ್ಗೆ. ಟೈಮು 1:30 ಆಯಿತು. 100 ರೂಪಾಯಿ ಟಿಚ್ ಮಾಡಿದ್ದು ನೋಡಿ. 100 ರೂಪಾಯಿ ಟಿಚ್ ಮಾಡಿ ಇವಾಗ ಇಳಿದೆ. 12 ಗಂಟೆಗೆ ಕುಂತಿದ್ದೀನಿ ರೀ. 1.5 ತಾಸು ಆತ. ಹೊಟ್ಟಿನ ಚೀಲ ಅಂತ ಬರ್ತಾರೆ ಹಳ್ಳಿ ಕಡೆ. ಹೊಟ್ಟೆ ತುಂಬಕ್ಕೆ ದನಗಳಿಗೆ 2 ಹೊಟ್ಟಿನ ಚೀಲ ಹೊಲದ್ ನೋಡಿ. ಸೀರೆವ ಹೊಲದು ಕಸಿ ಹಚ್ಬೇಕು ರೀ. 50 ರೂಪಾಯಿಗೆ ಒಂದು ಹೊಲದೀನಿ ರೀ. ಹೊಲಕ್ಕೆ ಕೊಟ್ಟು ನೋಡಿ ಎಲ್ಲ ಮನೇನು ಕ್ಲೀನ್ ಆಗೈತಿ. ಬಟ್ಟೆ ಬಂಡೆ ಮಾಡ್ಬೇಕು, ಎಲ್ಲ ಕೆಲಸ ಆಗೈತಿ. ಬಟ್ಟೆ ಸಾಬೂನು ಪುಡಿಯಾಗ ಎದ್ದು ಬಸ್ ಬಾಂಡೆ ತಿಕ್ಕಿಸಿ ಬಟ್ಟೆ ಒಗಿಬೇಕಂತೇಳಿ ಎದ್ಕೋತ ಸಾಬೂನು ಪುಡಿ ಎದ್ಕೋತ ಕುಂತಿದ್ದೆ. ಅವ್ರು ಬಂದರು. ಮತ್ತು ಪುಟ್ಟಕ್ಕರ ಮಮ್ಮಿದು ಒಂದು ಬ್ಲೌಸ್ದು ಹುಕ್ಸ್ ಹಚ್ಚಿ ಕೊಟ್ಟೆ. ಅವರು ತೊಗೊಂಡು ಹೋದರು. ಅದು 100 ರೂಪಾಯಿ ಕೊಟ್ಟರು. ಮತ್ತು ಇದೊಂದು 100 ರೂಪಾಯಿ. ಇನ್ನು ಇಸು ಬ್ಲೌಸು ಹುಕ್ಸ್ ಹಚ್ಚೋದವ್ರಿಗೆ ಬಟ್ಟೆ ಬಾಂಡೆ ಮಾಡ್ತೀನಿ. 2:30 ಅಲ್ರಿ. ಈಗ ಶ್ರವಣ ಬರೋ ಕಾಯಕತ್ತೀನಿ ಸ್ನೇಹಿತರೆ. 1:30 ಆಗೈತಿ. ಇನ್ನೂ ಬಂದಿಲ್ಲ ನೋಡ್ರಿ. ಅವ ನಮ್ಮ ಹುಡು ಬಂದು ಮಾಮ ಶ್ರಾವಣ ಕಾಯ್ದಾಗೈತೆ ನೋಡ್ರಿ. ಇನ್ನೂ ಬಂದಿಲ್ಲ ಅಂತ ಅಲ್ಲಿ ಆ ಮಾಮರು ಹೋದ್ರೆ ಕೇಳಿದೆ. ಎಲ್ಲದ ನನ್ನ ಸ್ನೇಹಿತರೆ ಅವ್ನು ಹುಡ್ಕ್ಯಾಡ್ಕೊಂಬರ್ಬೇಕ್ರಿ. ಇನ್ನೇನು 4 ಮಂದಿ ಬಂದು ಹತ್ಯಾನ್ರಿ. ಏನು ಮಾಡೋದು. ಅವನು ನಾ ಹುಡ್ಕ್ಯಾಡ ಬಂದೆ. ಅಲ್ಲಿ ಸಾಲಿ ಮುಂದೆ ಗುಡಿಯಾಗ ಎಲ್ಲ ಹುಡ್ಕ್ಯಾಡಿದ್ದೀನಿ ರೀ. ಯಾಕಡೆ ಹೋಗಿ ಅನ್ನೋ ಶ್ರಾವಣ ಸಿಗಲಿಲ್ಲ.
ಎಕ್ಕಡೆ ಹೋಗಿ ಎಲ್ಲಿ ಕುಂತಾನ ಮತ್ತು ಹೋಗ್ಬೇಕು ಹುಡುಕ್ಯಾಡಕ್ಕೆ ಒಂದು ಬಟ್ಟೆ ಬಂಡೆ ಮಾಡ್ತೀನಿ ರೀ. ನೋಡೋಣ್ರಿ ಎಲ್ಲ ಹುಡ್ರುಗಳು ಆಡಕತ್ ನಮ್ಮ ಬರ್ತಾನೆ ಏನು ಮಾಡ್ತಾನೆ ನೋಡೋಣ್ರಿ. ಯಾಕೆ ಮತ್ತೆ ನೆನ್ಸ್ಬಿಟ್ಟಾತ್ರಿ ಶ್ರಾವಣ ಭಾಳ ಜೀವ ತಿನ್ನಕತ್ತಾನ ಸ್ನೇಹಿತರೆ. ಒಬ್ಬರು ಸಿಸ್ಟರು ಕಮೆಂಟ್ ಹಾಕಿರಿ, ಈ ಬಟ್ಟೆಗೆ ಬ್ಲೌಸು ಹೊಲಿಯೋದು ಕಷ್ಟ ಸಿಸ್ಟರ್, ಈ ಥರ ಬ್ಲೌಸ್ ಸ್ಟಿಚ್ ಅಟ್ಯಾಚ್ ಮಾಡೋದು ಭಾಳ ಕಷ್ಟ ಅಂತ ಕಮೆಂಟ್ ಹಾಕಿರಿ. ಅವ್ರು ಇದು ಭಾಳ ಜೀವ ತಿಂತೈತೆ ನೋಡಿರಿ ಬ್ಲೌಸ್ ಸ್ಟಿಚ್ ಮಾಡೋಕೆ. ಇಷ್ಟು ಜೀವ ತಿನ್ನಲ್ಲ ಸ್ನೇಹಿತರೆ, ಅಷ್ಟು ಜೀವ ತಿಂತೈತೆ ರೀ ಬ್ಲೌಸು. ಆದರೂ ಹೊಲ್ದಿನಿ ನೋಡಿ, ಚಂದ ಆಗೈತೆ ರೀ, ಅವ್ರು ಮಸ್ತ್ ಆಗೈತೆ. ಇದಕ್ಕೆ 150 ರೂಪಾಯಿ ಕೊಡ್ತಾರೆ ನೋಡಿ. ಅದ್ರಾಗ ಕಷ್ಟ ಭಾಳ. ಈ ಥರ ಬಟ್ಟೆನೂ ಹಂಗೆ ರೀ, ಅದ್ರ ಒಂದು ಈ ಥರ ಬಟ್ಟೆ ಬೇಸಿ ಈ ಥರ ತೀರ ಕಷ್ಟ ರೀ. ಇಷ್ಟು ಕಾಜಿ ಗುಂಡಿ ಮಾಡ್ಬೇಕು ರೀ. ಏನಾದರೂ ಮಾಡ್ಕೋಬೇಕಂದ್ರೆ ನಮ್ಮ ಶ್ರಾವಣನ ಹಂಗೆ ಕಾಡ್ತಾನೆ ಸ್ನೇಹಿತರೆ. ಮಕ್ಕಳು ಇದ್ರೆ ಹಾಗೆ ಅಲ್ವ, ಇಷ್ಟು ಎತ್ತಿಡಬೇಕು. ಟೈಮ್ 2:30 ಮ್ಯಾಗ ಆಗೈತೆ ನೋಡಿ. ಮತ್ತು 1 ತಾಸು ಹುಡ್ಕ್ಯಾಡಿ ಬಂದೇನಿ ರೀ, ಸಿಗಲಿಲ್ಲ. ಅಲ್ಲಿ ಮಾತಾಡೋದು ಅವ್ರು ಮತ್ತೆ ಎಲ್ಲಿ ಹೋಗ್ಯಾನ ಅಂತ ಕೇಳೋದು ಇದೇ ಆಗೈತೆ ನೋಡಿ. ಈಗ ಬಟ್ಟೆ ಬಂಡೆ ಮಾಡ್ತೀನಿ ರೀ, 3:30 ಆಗುತ್ತೆ. ಹಿಂಗಾಗಿ ಶ್ರಾವಣ ಹುಡ್ಕ್ಯಾಡ್ತೀನಿ ರೀ ಮಾಡಿ. ಟೋಟಲ್ ಬಿಲ್ 600 ರೂಪಾಯಿ ಅಂತ ಕಮೆಂಟ್ ಹಾಕಿದ್ರು ಒಬ್ಬರು ಸಿಸ್ಟರ್ ಬಿಜಾಪುರ ನೋಡಿ. ಅವ್ರಿಗೂ ಟೋಟಲ್ 600 ರೂಪಾಯಿ ಅಲ್ಲ, ನಮ್ದು ಆಗಿದ್ದು 500 ಆಗೈತೆ ನೋಡಿ. 600 ಕೊಡಲ್ಲ ಸಿಸ್ಟರ್ ಇಲ್ಲೇ. ಆ 3 ಬ್ಲೌಸ್ ಹೊಲ್ದಾಗ 500 ರೂಪಾಯಿ. ಇದು 2,200, ಇದು 150. ಪುಟ್ಟಕ್ಕ ಮಮ್ಮಿ ಉಟ್ಕೊಂಡು ಹೋಗ್ಯಾಡ್ರಿ, ಅದು 150. ಎಷ್ಟು 150, 300, ಇದೊಂದು 200. 200 ನಾ ಹೇಳೀನಿ ರೀ, ಕೊಡೋದು 200. ನನ್ನ ಟೋಟಲ್ ಅಮೌಂಟ್ 500 ರೂಪಾಯಿ ಇಟ್ಕೊಂಡಿನಿ. 50 ರೂಪಾಯಿ ಜಾಸ್ತಿನೇ ಹೇಳ್ತೀನಿ, ಇಲ್ಲಿ ಬಿಡವ ಅಂತಾರೆ. ಕೊಟ್ರೆ 500, ಕೊಳ್ಳಿಕ್ಕೆ 500 ನೋಡಿ. ಇಷ್ಟು ನನ್ನ ಟಾರ್ಗೆಟ್ ಇಟ್ಟೈತೆ. ನೀವು ಕಮೆಂಟ್ ಹಾಕಿದ್ರಿ 600 ಅಂತ ಹಾಕಿದ್ರಿ. ಬಿಜಾಪುರಲ್ಲ ನಿಮ್ಮ ಸೈಡ್ ತುಟ್ಟಿರ್ತೈತೆ, ಇಲ್ಲಿ ಹಳ್ಳಿ ಸೈಡಲ್ಲ, ಇಲ್ಲಿ ರೇಟ್ ಕಮ್ಮಿ ಇರುತ್ತೆ ನೋಡಿ ಸ್ನೇಹಿತರೆ. 2 ಸೀರೆ ಓದಿದ್ರು ತೊಗೊಲ್ಲ ಬೀಳಿಲ್ಲ. ತಂದು ಶ್ರಾವಣ ಹೆಂಗಿಟ್ಟು ನೋಡಿ. ಬರ್ರಿ ಬಟ್ಟೆ ಬಾಂಡೆ ಮಾಡ್ತೀನಿ, ಮತ್ತೆ ಸಿಗ್ತೀನಿ ರೀ. ಇಲ್ಲೇ ಬಾಂಡೆನೂ ಸ್ವಲ್ಪ ಇದ್ದು ತಿಕ್ಕೊಂಡೆ, ಇಷ್ಟೇ ಇದು ನೋಡಿ ಬಾಂಡೆ ಸ್ವಲ್ಪ ಇದ್ದು. ಸಾಂಬಾರು ಮತ್ತು ಬೇರೆ ಗುಂಡಿಗೆ ಹಾಕಿದ್ದೀನಿ ರೀ. ಅನ್ನ ಸಾಂಬಾರು ಮಾಡಿ ಪಡ್ತ ಮಾಡೋಕೆ ಇಟ್ಟು ನೋಡಿ. ಶ್ರಾವಣ ಉಣಿಸ್ಬೇಕು, ಉಣಿಸಿ ಅವ್ನು ಕರ್ಕೊಂಬರ್ಬೇಕು ರೀ. ಹೋಗಿ ಚಿಲ್ಕ ಹಾಕಿದೆ, ಹೋಗಿ ಕರ್ಕೊಂಬಂದ್ರೆ ತೆಲ್ಲದ ನೋಡಿ. ನೀಟ್ ಹುಡ್ಕಾಡಿದ್ರೆ ಆಯ್ತು. ಅಲ್ಲಿ ಕನ್ನಡ ಶಾಲೆ ಅಲ್ಲಿ ಹೋಲಿಲ್ಲ ರೀ ನಾನು. ಆ ಕಡೆ ಬಂದೆ ಆಗಳೆ ನೋಡಿ. ಬಟ್ಟೆನೂ ಹೋಗೋದು ಹಾಕೀನಿ, ಅದಕ್ಕೆ ವಿಡಿಯೋದ ತೋರಿಸಿ ಹೋದ್ರಾತಂತ ಬಂದೇನಿ ರೀ. ಹಿಂದಿನೆಲ್ಲ ಕ್ಲೀನಾಗಿ ಸ್ನೇಹಿತರೆ. ಬೇರೆ ಶ್ರಾವಣ ಹುಡ್ಕಾಡ್ಕೊಂಬರುತ್ತಾ. ನನಗೆ ಯಾವುದೇ ಕೆಲಸ ಮಾಡೋಕ್ಕೂ ಮನಸ್ಸಾಗಲ್ಲ ರೀ. ಮತ್ತು ಅದ್ರಾಗ ಕ್ಯಾನಲ್ ಒಂದು ತುಂಬ ಇರ್ತೈತೆ ಸ್ನೇಹಿತರೆ. ಇಲ್ಲಿ ಊರು ಬಡ್ಡಿಗೆ ಕ್ಯಾನಲ್ ಐತ್ರಿ. ಮಕ್ಕಳು ಸಲ ಆಗಲ್ಲ ರೀ ಜೀವನ ಮಾಡೋದು. ಅವ್ನು ಮೊದಲು ಕರ್ಕೊಂಬರ್ತೀನಿ ರೀ. ಹಂಗೆ ಆ ಕಡೆನೇ ಹೋಗಲ್ಲ ರೀ ಶ್ರಾವಣ. ಯಾವಾರ ಹುಡ್ರು ಕೂಡ ಅಲ್ಲಿ ಕನ್ನಡ ಶಾಲ್ಯಾಗಾರ ಅಲ್ಲಿ ಆಡ್ತಿರ್ತಾನೆ. ಅದ್ರ ನಮ್ಮ ಟೈಮ್ ಸುಮಾರ್ದ ಹೇಳಕ್ಕೆ ಬರಲ್ಲ, ಹೋಗಿ ಕರ್ಕೊಂಬರ್ತೀನಿ ರೀ, ಮತ್ತೆ ಸಿಗ್ತೀನಿ ರೀ. ಸ್ನೇಹಿತರೆ ಶ್ರಾವಣ ಬಂದು ನಾನು ಅಲ್ಲಿ ಅಂಗಡಿಯಾಗ ಒಂದು ಸ್ವಲ್ಪ ಪೇರಲವ್ಲಿ ಅವ್ರಿಗೆ ಯಾಸ್ಲರ್ ಎಣ್ಣೆ ರೀ, ಇದು ಕೈಯೆಲ್ಲ ಬೂಸ್ ಅದಾವ್ರಿ. ಶ್ರಾವಣಿ ಸಾಲಿಗೆ ಹೊಂಟ್ಲಂದ್ರೆ ತೊಗೊಂಬರಕ್ಕೆ ನಿಂತಿದ್ದೀನಿ ರೀ. ಅಲ್ಲಿ ದಾರ್ಯಾಗ ಒಬ್ರು ಆಂಟಿಯರ್ ಅಂಗಡಿ ಹಾಕ್ಯಾರ, ಅಲ್ಲೇ ಆಂಟಿಯರ್ ತಕ್ಕ ತೊಗೊಂಬಂದೀನಿ ರೀ. ಶ್ರಾವಣ ಚಿನ್ನೆ ಮುಕ್ಕೋತಿ ಏನು ಇನ್ನೇ ಮ್ಯಾಂಗ ಮಾಡಬೇಡ ಅಪ್ಪ. ಎಷ್ಟು ಹುಡ್ಕ್ಯಾಡಂಗೆ ಗೊತ್ತು ನಿನ್ನ. ಆ ಕಡೆ ಹೋಗ್ಬೇಡದು, ಮನೆ ಏನಿ ಸುಡ್ಗಾಡ ಕಡೆ. ಬರ್ರಿ ಇಲ್ಲೇ ಏನೇನು ತೊಗೊಂಬಂದಿನಿ ಅಂತ ತೋರಿಸ್ತೀನಿ ನಿಮಗೆ. 40 ರೂಪಾಯಿ ಮಾಡಿ 100 ರೂಪಾಯಿ ಒಲೆ 40 ರೂಪಾಯಿ ಖರ್ಚಾಗ ನೋಡಿ. ಇದು 10 ರೂಪಾಯಿ ರೀ, ಬೋರೋ ಪ್ಲಸ್ ಅಂತ ನೋಡಿ. ಇದು ಯಾಸ್ಲಾರ್ ಎಣ್ಣೆ ಸೇಮ್ ಅಂತ ರೀ. ಏನಾರು ಆದರೆ ಹಚ್ಕೊತಾರೆ, ಏನು ಮಾಡ್ತಾರೆ. ಇದು ಒಯ್ಯವ ನಿಮ್ಮ ಕೈ ಭಾಳ ಹೊಡ್ಯಾಕತ್ತಾವು, ಶ್ರಾವಣಕ್ಕೂ ಬೂಸ್ ಆತಾವ ಸಾಲಿಗೆ ಹೋಗ ಅಂತಂದೆ. ರಾತ್ರಿದು ಹಚ್ಚಿ ಮುಕ್ಕೋಬೇಕಂತ ರೀ. ಬೋರೋ ಪ್ಲಸ್ ನಮ್ಗೆ ಗೊತ್ತಿಲ್ಲ ರೀ ಇದ್ರ ಬಗ್ಗೆ. ಇದೇನೈತೆ ನಾನು ಪೇರ್ಲಲ್ಲಿ ಪೌಡ್ರ್ ಬಿಟ್ರೆ ಏನು ಯೂಸ್ ಮಾಡಲ್ಲ ಸ್ನೇಹಿತರೆ. ಒಂದು 10 ರೂಪಾಯಿದು ಚಾಕ್ಲೇಟು, ಒಂದು 10 ರೂಪಾಯಿದು ಅವು ಏನೇ ಅಂತಾರೆ ನೋಡಿ ಸಮೋಸ, ರೂಪಾಯಿಗೆ ಒಂದ್ರಿ. ಇವು ತೊಗೊಂಬಂದೀನಿ ರೀ. ಬಾಯ ಅವ್ರಿಗೆ ಕೊಟ್ಟ ಶ್ರಾವಣ ಚಾಕ್ಲೇಟ್ ಕೊಡ್ತೀನಿ ಬಾ ಮುಕ್ಕೊಂಡು. ನಾನು ಏನು ನಿದ್ದೆ ಬಂದೈತೆ ಅವಾಗ ಎದ್ದಿನ ತಿಂತಾರೆ. ಬರೀ ಇಷ್ಟು ಕಾಜಿ ಗುಂಡಿ ಮಾಡೋಣ್ರಿ. ರೆಡಿ ಅದು 5 ಗಂಟೆ ಆಯ್ತು ನೋಡಿ. ಈ ಉಕ್ಸ್ ಹಚ್ಚೋದನ್ನು ಅಷ್ಟೇ ತಡ ಆಗುತ್ತೆ ನೋಡಿ. ಇಷ್ಟು 1 2 3 4 5 6 ಉಕ್ಸ್ ಹಚ್ಚಿದೆ. ಇವಾಗ ನೈಟಿ ಕಟ್ ಮಾಡಿ ಒಂದು ಪಿಕೋ ಹಾಕ್ಬಿಡ್ತೀನಿ ರೀ. 5 ಗಂಟೆ ಆಗೈತೆ, 6:30 ತನ ಆದ್ರೆ ಆಗಲ್ಲಕ್ಕ. ನೈಟಿ ಕಟ್ಟಿಂಗ್ ಮಾಡ್ಕೊಂಡು ನೈಟಿ ಹಿಡ್ಕೊತೀನಿ ರೀ. 2 ನಮ್ಮ ಅಕ್ಕನೇ ಹಿಡಿಬೇಕು. ಅವು ಸೀರೆಗಳು ಒಂದು ಪಿಕೋ ಹಾಕೊಂಡ್ಬಿಟ್ನಿ ಅಂದ್ರೆ ಒಂದಿಷ್ಟು ಕೈ ಹೊಲಿಗೆ ಮಾಡೋದವ್ರಿ ಸೀರೆಗಳು. ಇದೊಂದು ಪಾಲು ಹಚ್ಚಿ ನಾಳೆಗೆ 2 ಕೈ ಹೊಲಿಗೆ ಮಾಡ್ತೀನಿ ರೀ. ಇವತ್ತು ಹುಣ್ಣಿಮೆ ನೋಡಿ, ಗುರುವಾರ ಹುಣ್ಣಿಮೆ. ನಾಳೆಗೆ ಏನೋ ಗತ ಬೀಳುತ್ತಂತ ರೀ, 1 ತಿಂಗಳು ಗತ ಅನ್ನಕತ್ತಿದ್ರು. ನನಗೆ ಕೂಡ ಗೊತ್ತಿಲ್ಲ ಸ್ನೇಹಿತರೆ. 5:30 ರೀ. ಅಂಗಳ ಕಸ ಹೊಡಿಬೇಕು, ಅಂಗಳಕ್ಕೆ ನೀರು ಹೊಡಿಬೇಕು ರೀ. ಬರ್ರಿ
ನೋಡ್ರಿ ಅಲ್ಲೇ 4 ನೈಟಿ ಹೊಲಿಗೆ ಹಾಕಿಟ್ಟಿನಿ ನೋಡಿ. ಕೋಳಿ ಜಗಳ ನೋಡಿ ಸ್ನೇಹಿತರೆ. ಯಾರು ತಪ್ಪು ಹೇಳ್ರಿ ಇದ್ರಾಗ? ಕ್ಯಾಮ್ರಾ ಮುಂದೆ ಬರೋಣ ಗಪ್ಪ ಆಗ್ಬಿಡೋದು. ಕ್ಯಾಮ್ರಾ ಇಲ್ಲಿಕ್ಕ ಮನಗ ನಾವು ನೀನು ಹೊಡಿತೀನಿ. ನೀ ಚಜೋಗ ಅಂತ ಹೇಳಲ್ಲ, ಇಬ್ಬರು ಹಂಗಾದಿರಿ ನೀವು. ಶ್ರಾವಣ ಯಾಕೋ ನೋಡ್ರಿ 4 ನೈಟಿ ಹೊಲ್ದೀನಿ. ಅಕ್ಕನ 2 ನನ್ನ 2 ಹೊಲ್ದಿಟ್ಟಿನಿ. ಇಷ್ಟು ಸೀರೆ ಪಿಕೋ ಹಾಕಕತ್ತೀನಿ. ಇಷ್ಟು ಮಾಡಿಸಿಡ್ಬೇಕ್ರಿ. ಇವ್ರಿಗೆ ಊಟ ಮಾಡಿಸ್ಬೇಕು, ಹಸಿಗೆ ಹಾಸ್ಬೇಕು. ಹಸಿವು ಇದು ಏನ ಅಂತಾರಲ್ಲ ಚಿನ್ನಕ್ಕೆ ಕುದುರಿ, ಶಿವ ಕುದುರಿ. ಬರ್ರಿ ಸ್ನೇಹಿತರೆ, ಈ ಪಿಕೋ ಹಾಕ್ತೀನಿ, ತೋರಿಸ್ತಾ ಇರ್ತಾವೆ ಈಗ ನೋಡ್ರಿ. ಇಲ್ಲ ಇದೊಂದು ಸೀರೆ ಪಿಕೋ ಹಾಕಿದ್ನ ಅಷ್ಟು ಸೀರೆಗಳು ಕಂಪ್ಲೀಟ್ ಆಗಬೇಕು ಸ್ನೇಹಿತರೆ. ಇನ್ನೂ ಬ್ಲೌಸ್ ಕಟ್ ಮಾಡಬೇಕು. ಇದು ಹಸಿರು ಬ್ಲೌಸು ಚಾದರ್ ಮಾಡಿದ್ರಿ, ಮಣ್ಣು ಚಾದರ್ ಮಾಡಿದ್ರಿ. ಅವಿದು ಹೊಲಿಕೊಳ್ಬೇಕು ನೋಡಿ. ನಾಳೆ ಉಟ್ಕೋಬೇಕಂತ್ರಿ, ಇನ್ನೂ ಕಥ ಗೊತ್ತಂತ ಇದನ್ನೂ ಕಟ್ ಮಾಡಬೇಕು. ಇನ್ನೊಂದೆರಡು ಯಾವಾರ ಕಟ್ ಮಾಡಬೇಕು. ನಾವು ಸೀರೆ ಬಳಸಿ ಸ್ನೇಹಿತರೆ. ನಾನು ಅದು ಜೋರು ಮಾಡಿದ್ರೆ ಉಟ್ಕೋಬೇಕಂತೆ ಬಳಸೀನಿ. ಬ್ಲೌಸ್ ಸ್ಟಿಚ್ ಮಾಡ್ಕೊಂಡು ಆಗುತ್ತೆ ಗೊತ್ತಿಲ್ಲ. ಇಷ್ಟ ಆಯ್ತು ಯಾಕೋ ಇರ್ಲಾಕ್ ಬಿಡೋದು ಸೀರೆ ಅಂತ ಬಳಸ್ಬೋದು ನೋಡಿ. ನಾ ಬಟ್ಟೆ ಅಯ್ಯರಿ ಸಜ್ಜು ಮಾಡ್ಬೇಕ್ರಿ. ಮನ್ಯಾಗ ನೋಡ್ಬೇಕ್ರಿ ಯಾವ್ಯಾವ ಒಯ್ಬೇಕನ್ನ ನಮ್ಮ ಚಿಕ್ಕಮ್ಮರಿಗೆ ಅಯ್ಯರಿ ಹಾಕಿರೋ ಮಿಷಾನ್ ಕಿತ್ತಾಡೋದು ಮೈರಾನ್ ನೋಡಿ ಸ್ನೇಹಿತರೆ. ಆ ಮಿಷಾನ್ ಕಿತ್ತು ಇದನ್ನು ತೊಗೊಂಡು ನೋಡಿ. ಯಾವ 4 ನೈಟಿ ಮಂದಿ ಹೋದ್ರೆ 120 ರೂಪಾಯಿ ಆಗ್ತೈತೆ ರೀ. ಮತ್ತು ಮುಂಜಾನೆ 100 ರೂಪಾಯಿ ಹೊಲ್ದೀನಿ, 220. ಇವೊಂದಿಷ್ಟು ಪಿಕ್ಕು ಅಂದ್ರೆ ಎಷ್ಟಾಗುತ್ತೆ ನೋಡಿ. ಒಂದು ಏನಿಲ್ಲಂದ್ರೂ 100 ರೂಪಾಯಿ ಸನ್ನೆ ಬರುತ್ತೆ ರೀ. 320 ರೂಪಾಯಿ ಅದ್ರ ದಿನ 300 ರೂಪಾಯಿ ಹೊಲಿಬೇಕು ಅಂತ ಅನ್ಕೊಂಡಿನಿ. ಆದರೂ ಮತ್ತು ಒಂದು 6 ಜಂಪರ್ ಕಾಜಿ ಗುಂಡಿ ಮಾಡೀನಿ. ಮತ್ತು ಶ್ರಾವಣ ಹುಡ್ಕಾಡು ಒಂದು ಮನೆ ಕೆಲಸ ಎಲ್ಲ ಆಗುತ್ತಲ್ರಿ ಕೆಲಸ. ಈಗೇನು ಸಂಜೆ ಕಡೆಗೆ ಅಂದ್ರೆ ಅನ್ನ ಐತೆ, ಮೆಣಸಿನ್ಕಾಯಿ ಸಾರು ಐತಿ, ಪಲ್ಯ ಐತಿ, ರೊಟ್ಟಿ ಅದಾವು. ಅವ್ರು ಊಟ ಮಾಡಿಸಿ ಅವ್ರು ಮಲಗಿಸಿ ಮತ್ತು ಇಷ್ಟು ಮಡಿಸಿರ್ತೀನಿ ರೀ. ಈಗ ಅವ್ರು ಉಣಿಸ್ತೀನಿ. ಟೈಮು 8:30 ಆಗೈತಿ. ಅವ್ರು ಮಲಗಿಸಿದ ನಿಜ ಬಾ ಕೆಲಸಣ. ಅವ್ರು ಮಲಗಿಸಿ ಹಸಿ ಮಲಗಿಸಿನ ಕ್ಲಿಯರ್ ಆಗುತ್ತೆ. ನಾವು ಇಟ್ಟು ಮಾಡಿಬಿಟ್ಟು ಇಟ್ಟು ಕುಂದಿರ್ತೀನಿ. ಶ್ರಾವಣ ಹೋಮ್ವರ್ಕ್ ಆಯ್ತು ಬರೋಣ. ನಾ ಕಟ್ ಮಾಡ್ಬೇಕ್ರಿ. ಬರೀ ಸ್ನೇಹಿತರೆ ಮಡ್ಚಿಟ್ಟಿನಿ ರೀ ಬಟ್ಟೆ ಮಡ್ಚಾಗ. ಅಷ್ಟು ಸೀರೆಗಳು ಮಡಿಚಿಟ್ಟು ಇದೊಂದು ಪಾಲು ಹೇಳಿದ್ರೆ ನೆಪ್ಪ ಇಲ್ರಿ. ಮತ್ತು ಪಾಲು ಹಚ್ಕೊಂಡೆ. ಇದಕ್ಕೆ ಹೊಲಿಗೆ ಹಾಕ್ಬೇಕು, ಏನೇನು ನೋಡ್ಬೇಕ್ರಿ ಹೆಂಗೆ ಆಗುತ್ತೆ ಸ್ನೇಹಿತರೆ. ಸ್ವಲ್ಪ ಒಂದೇ ಐತಿ, ಒಂದು ಹಚ್ಚಿಬಿಡು ಅಂದ್ರೆ ಅವರು ಅಂಜದಂದ್ರೆ ಮತ್ತೆ ಈಗ ಊಟ ಮಾಡಬೇಕು. ಇವ್ರು ಊಟ ಮಾಡ್ಸೀನಿ ರೀ. ಹಾಸಿಗೆ ಮಲ್ಕೋಬೇಕಂತ ಅಂದ್ರೆ ಚಾಕ್ಲೇಟ್ ಅಂತ ನೋಡಿರಿ. ಇವತ್ತಿನಾಗ ಇಲ್ಲಿ ತರ್ಬೇಕ್ರಿ ಚಾಕ್ಲೇಟ್. ಈಗ ಇಷ್ಟು ಸೀರೆಗಳು ಮಡಿಚಿಟ್ಟಿನಿ ರೀ. ಟೈಮ್ 9 ಗಂಟೆ ಆಗೈತಿ. ಕರೆಕ್ಟ್ 9ಕ್ಕೆ 5 ನಿಮಿಷ ಕಮ್ಮಿ ಐತೆ ನೋಡಿ. ಬರೀ ಅವು 2 ಸೀರೆ ಪಿಕೋ ಪಾಲು ಆಗ್ಬೇಕಂತ ಇನ್ನೇ ತಂದು ಕೊಟ್ಟು ಹೋದ್ರೆ ಸ್ನೇಹಿತರೆ ಇವನ್ನ. ಮತ್ತು ಇವೆರಡು ಹೊಲ್ದ್ಬಿಡ್ತೀನಿ ರೀ ಒಲಿ ಕೈಲೇ. ಈಗ ಪಿಕೋ ಮಿಷನ್ ಐತೆ. ಚಂದ ಐತೆ ನೋಡಿರಿ ಈ ಸೀರೆ. ಇದು ಚಂದ ಐತಿ, ಇದು ಚಂದ ಐತಿ. ಬರ್ರಿ ಇದು 2 ಪಿಕೋ ಪಾಲು ಎಡ್ಡು ಆಗ್ಬೇಕು ರೀ. ಇವು 2 ಇದು ನಾಳೆ ಕೈ ಹೊಲಿಗಾರ ಮಾಡಿದ್ರಾತು. ಕಾಜಿ ಇದು ರಾಟಿ ಹೊಲಿಗೆ ಹಾಕಂತಾರೆ ಅವರು. ನೋಡ್ಬೇಕ್ರಿ ಹೆಂಗೆ ಆಗತ್ತನ. ಇದು ಚಂದ ಐತೆ ರೀ. ಇದ್ರ ಜುಗುಡಿ ಜಂಪರ್ನ ಹೊಲ್ದಿದ್ದು ನೋಡಿ ನಾನು. ಇಲ್ಲೇ ಐತೆ ನೋಡಿ ಹೊಲ್ದಿದ್ದು ಇದ್ರ ಗೂಡಿ ಜಂಪರ್. ನಾ ಮದಿಗೆ ಉಟ್ಕೊತಾರ ಅಂತ ಆಯ್ತಾ. ನಂದು ಕೂಡ ಊಟ ಆಯಿತು. ಅನ್ನ ಸಾರು ರೊಟ್ಟಿ ಪಲ್ಯ ಇತ್ತು ರೀ. ಊಟ ಮಾಡಿದ್ವಿ ಎಲ್ಲ ಬರೋಬ್ಬರಿ ಆಯ್ತು ನೋಡಿ. ಊಟಕ್ಕೆ ಗ್ಯಾಸಿನ ಕಟ್ಟಿ ಮ್ಯಾಗ ಇಟ್ಟೀನಿ ರೀ. ಮುಂಜಾನೆಲ್ಲ ಗೊಳೆ ಮಾಡ್ತೀನಿ ಸ್ನೇಹಿತರೆ. ಫುಲ್ಲ ಸುಸ್ತಾಗೈತಿ ಹಿಂಗಾಗ್ರಿ. ಬರ್ರಿ ಇಲ್ಲಿ ಪರ್ಸಲ್ ನೋಡಿ ಬರ್ರಿ. ಅವು 2 ಪಾಲು ಮಾಡಿದೆ. ಇನ್ನು 2 ರಾಟಿ ಹೊಲಿಗೆ 3 ರಾಟಿ ಹೊಲಿಗೆ ಹಾಕ್ಬೇಕು ರೀ. ಒಬ್ಬರು ಅದಾವು ಕೈ ಹೊಲಿಗೆ ಹಾಕ್ಯಾರ. ನಮಗೆ ಗಾವಾಗಲ್ವ ಹರಿದು ಬಿಡ್ತಾವೆ ಕೈ ಹೊಲಿಗೆ. ನೀರು ಪಾರು ಹಾಕಿದ್ರ ಅಂತಂದ್ರು. ಈ ರಾಟಿ ಹೊಲಿಗೆ ಹಾಕ್ಬೇಕು ರೀ 3ಕ್ಕೆ. ಮತ್ತು ಪುಟ್ಟಕ್ಕರ ಮಮ್ಮಿಯರು ಊರು ಹೋಗಿದ್ರಿ ಇವತ್ತು. ಹಿಂಗಾಗಿ ಅವರು ಸೀರೆ ಉಟ್ಕೊಂಡು ಹೋಗಿದ್ರು ಸ್ನೇಹಿತರೆ. ಸ್ಟೋನಿ ಸೀರೆ ಮಸ್ತಾಗಿತ್ತು ರೀ. ಸ್ಟೋನಿ ಸೀರೆ ಭಾರಿ ಸೂಪರಾಗಿತ್ತು. ಈ ಥರ ನೋಡಿ ಅವ್ರ ಫೋಟೋ ಇದ್ರೆ ಹಾಕಿರ್ತೀನಿ ರೀ, ಪೋಸ್ಟ್ ಮಾಡ್ತೀನಿ. ಸೀರೆ ಸಕ್ಕಾತಿದ್ದು ರೀ. ಇನ್ನೂ ಒಂದೇ ಹೋದೈತಿ. ಒಬ್ಬರು ಸಿಸ್ಟರ್ ಕಮೆಂಟ್ ಮಾಡಿದರು ಸೀರೆ ಬೇಕು ರೀ ಅಕ್ಕ ನಮಗೆ ಅಂತೇಳಿ. ನೋಡೋಣ್ರಿ ಸೀರೆಗಳು ಯಾವುದು ಇನ್ನು ಮತ್ತು ಅಂದಂದ್ರೆ ಎಳ ಮಸಿಗೆ ತೊಗೊಳಕತ್ರಿ. ಇವಾಗ ಸೀರೆ ಕಲೆಕ್ಷನ್ ಕಮ್ಮಿ ಇದಾವೆ. ಬೇಕಂದ್ರೆ ನಿಮ್ಗೆ ಅದ್ರಾಗ ತೊಗೋಬೋದು. ನಾ ಶ್ರಾವಣ ಮಲ್ಕೊಂಡಿಲ್ಲ ರೀ. ಶ್ರಾವಣಿ ಮಲ್ಕೊಂಡಾಳ. ಶ್ರವಣ ನೋಡಿ ಸ್ನೇಹಿತರೆ ಇವತ್ತಿನ ಕೆಲಸ ಇಷ್ಟ ಆಗೈತೆ ನೋಡಿ. ಎಷ್ಟು ಮಾಡಿದ್ರೆ ಹೆಣ್ಣಿನ ಜನ್ಮಕ್ಕೆ ಬಡ್ಕೊಂಡು ಸಾಕಾಗಿಬಿಡುತ್ತೆ ನೋಡಿ.
ಸುತ್ತಾಗೈತ್ರಿ. ಈಗ 10 ಗಂಟೆ ಹಾಕಿ ಬಂದಿತ್ತಿರ್ಬೇಕು. ಟೈಮ್ ನಿಮ್ಗೆ ತೋರಿಸ್ತೀನಿ. 10ಕ್ಕೆ 10 ನಿಮಿಷ ಕಮ್ಮಿ ಆಯ್ತು ನೋಡಿರಿ. ಇನ್ನು ನಾವು 3 ಹೊಲಿಗೆ ಹಾಕಿ ಮಡಿಚಿಡ್ಬೇಕಂದ್ರೆ 11 ಗಂಟೆ ಆಗ ಸ್ನೇಹಿತರೆ. ಅದ್ರಾಗ ಮಿಷನ್ ಚೇಂಜ್ ಮಾಡ್ಬೇಕು ರೀ. ಊಟ ಮಾಡಿದೆ ಇನ್ನೇ ಜಸ್ಟ್ ಊಟ ಮಾಡೋಣ ಫುಲ್ ಸುಸ್ತಾಗ್ಬಿಡ್ತು. ಶ್ರಾವಣ ಮಧ್ಯಾಹ್ನ ಮಲ್ಲೆ ನಿದ್ದೆ ಹೊಡೆದಾನಲ್ರಿ. ಇನ್ನೂ ಎದ್ದಾನ್ರಿ ಅವ ಶ್ರಾವಣ ಎದ್ದಾನ ಎಷ್ಟು ನಾಟಕ ಮಾಡ್ತಾ ನೋಡಿ. ಇವಾಗೇನ ಇಷ್ಟು ತಗೋ ಇಲ್ಲಿ ನೋಡಿರಿ. ಉಕ್ಸ್ ಹಚ್ಚೀನಿ ಇವು ಇಲ್ಲೇ ಇಟ್ಟೆ. ಇವು ಇಷ್ಟು ಇಲ್ಲೇ ಮುಂಜಾನೆ ಎತ್ತಿಡ್ತೀನಿ ರೀ. ಯಾವ ಎತ್ತಿಡಕ್ಕೆ ಹೋಗಲ್ಲ ಸ್ನೇಹಿತರೆ. ಈ ನಾಳೆಗೆ ಒಂದಿನ ನಾಡ್ದೊಂದಿನ 2 ದಿನ ಇರ್ತೀನಿ ರೀ. ಸೋಮವಾರ ಸಂಜೆ ಮುಂದಾರ ಹೋಗಿ ಶ್ರಾವಣಿ ಸ್ಕೂಲ್ ಅದಿಗಾಡ್ತೀರಿ. ಆದ್ರೆ ನಾಳೆಗೆ ಹಾಫ್ ಡೇ ಐತೆ ಫುಲ್ ಡೇ ಐತೆ ಶ್ರಾವಣಿ ಕೇಳಿರಿ. ನಾಳೆ ಶುಕ್ರವಾರನ ಶನಿವಾರ ರವಿವಾರ 3 ದಿನ ಇರ್ತೀನಿ ರೀ. ಇವು 2 ಬ್ಲೌಸು ಮನೆ ಓಪ್ನಿಂಗ್ ಐತೆ ಅಂತ ಇವು 2 ಬ್ಲೌಸ್ ಸ್ಟಿಚ್ ಮಾಡಬೇಕು. ಈ ಸೀರೆ ಕೊಟ್ಟಾರಲ್ಲ ಇವ್ರುವಾರಿ ಮನೆ ಓಪ್ನಿಂಗ್ ಐತೆ ಅಂತ ಅಂಟಿಯರ್ದು. ಅವು 2 ಸ್ಟಿಚ್ ಮಾಡಬೇಕು. ಅವರು ಕೊಟ್ಟೋಗ್ಯಾರಿ. ಇನ್ನೂ ಸ್ಟಿಚ್ ಮಾಡೋದವ್ರಿ. ಈಗ ಸ್ನೇಹಿತರೆ ಕುಂತು ಕೆಡೋಕ್ಕಿಂತ ನಾವು ನಮ್ಮ ಕೆಲಸದಾರ ತಡ್ಕೊಂಡ್ವಿ ಅಂದ್ರೆ ಯಾವುದೂ ಮನುಷ್ಯಾಗ ಟೆನ್ಷನ್ ಬರಲ್ಲ, ಯಾವುದೂ ವಿಚಾರ ಬರಲ್ಲ. ಕಾಲೇ ಹಿಂಗೆ ಕುಂದ್ರಿ ಅನ್ನೋ ಟೆನ್ಷನ್ ನಮ್ಗೆ ಇವಾಗ ನೋಡಿ ಊಟ ಉಣ್ಣೋಕೆ ಪುರ್ಸತ್ತಿಲ್ಲ, ಮನೆ ಕೆಲಸ ಮಾಡ್ಕೊಳಕ್ಕೆ ಪುರ್ಸತ್ತಿಲ್ಲ. ಮುಂಜೆ ಎಲ್ಲ ಕ್ಲೀನ್ ಆಗ್ಯಾಬೇಕಿಲ್ರಿ. ತಟಿ ಆಗತ್ತೇನು ರೀ 5ಕ್ಕೆ ಹೇಳ್ತೀನಿ ರೀ. ನೆಸ್ಸಿನ 5ಕ್ಕೆ ಆದ್ರೂ ಇವತ್ತಿನ ತನಕ ಆಗತ್ತೆ ರೀ. ಈಗ ಯಾವನ್ನೆಲ್ಲ ಸಿಕ್ಕಿತ್ತಪ್ಪ ಅನ್ನಂಗೆ ಆಗ್ಬಿಡ್ತದೆ. ಸುಮ್ಮ ಮುಕ್ಕೊಂಬಿಡ್ತೀವಿ. ಮನುಷ್ಯಾಗ ಮಾಡ್ಲಿಕ್ಕಂದ್ರೆ ಏನು ಅನ್ಸುತ್ತೆ, ಮಾಡಿಲ್ಲ ಅನ್ಸುತ್ತೆ. ಇವಾಗ ಒಂದಿಷ್ಟು ಅಮೌಂಟ್ ಕೈಗೆ ಆದವು ರೀ. 1,000 ರೂಪಾಯಿ ಟೀಚಿಂಗ್ ರೊಕ್ಕ ಬಂದಾವು. ನಾನು ಒಂದು ವಾರದ್ದು ವೀಡಿಯೋ ಮಾಡ್ಯೋ, ಒಂದು ವಾರಕ್ಕೆ ಇಷ್ಟ ಆಗುತ್ತೆ ಅಂತ ವೀಡಿಯೋ ಮಾಡೋ ಸ್ನೇಹಿತರೆ. ಒಂದು ತಿಂಗಳಿಗೆ ಮಾಡೋ ಅಂತ ನೀವೇ ಹೇಳ್ರಿ. ಇನ್ನೊಂದು ವೀಡಿಯೋ ಮಾಡ್ಬೇಕು ರೀ. ಎಲ್ಲ ನಮ್ಮ ಹಳ್ಳಿ ಕಡೆಯಲ್ಲಿ ರೇಟ್ ಎಷ್ಟಕ್ಕ ಅಂತ ಕೇಳಾಕತ್ತೀರಿ. ಅವೆಲ್ಲ ಬ್ಲೌಸ್ ಸ್ಟಿಚ್ ಮಾಡಿ ತೊಗೊಂಡು ಈ ಬ್ಲೌಸಿಗೆ ಇಷ್ಟು ಅಂತ ವೀಡಿಯೋ ಮಾಡ್ಬೇಕಂತ ಮಾಡೀನಿ. ಆದರೆ ಟೈಮ್ ಸಾಲ್ತಾ ಇಲ್ಲ. ಇವತ್ತು ಏನೋ ಹೊಲಿಯೋದು ಬೇಡಪ್ಪ ಅಂದ್ರೂ ಮತ್ತು ಇವು 3 ಸೀರೆ ಬ್ಲೌಸ್ ಸ್ಟಿಚ್ ಮಾಡಂದಾರೆ. ಅವನು ಇಲ್ಲಿಟ್ಟು ನೋಡಿ ಹಂಗೆ ಟೀಚಿಂಗ್ ಬರುವೆ ಹಂಗೆ ಹೊಲಿದ ಸ್ನೇಹಿತರೆ. ಹೋಗಿ ಬಿಜಾಪುರಕ್ಕೆ ಹೋಗಿ ಮೆಟ್ರಿಯಲ್ ತರಬೇಕು. ರಾಟಿ ಮೆಟ್ರಿಯಲ್ ಇಲ್ಲ, ಆ ಕಡೆ ಹೋಗ್ಬೇಕು. ಯಾವಾಗ ಹೋಗೋದಾಗುತ್ತೆ. ಬಟ್ಟೆ ತರಕ್ಕೆ ಹೋಗ್ಬೇಕು ರೀ. ಸೌದತ್ತಿಗೆ ಹೋಗ್ಬೇಕು. ಈ ಎಳ್ಳಮಸಿ ಬಂತ ಈ ಇವತ್ತು ಉನಿ ಅಲ್ರಿ. ಇವತ್ತು 1 ತಿಂಗಳು ಕರೆಕ್ಟ್ ಸೌದತ್ತಿಯಾಗಿರ್ತೀವಿ ನೋಡಿ. ಇವತ್ತು ಹುಣ್ಣಿಮೆ ತಿಂಗಳಿಗೆ ಕರೆಕ್ಟ್ ಸೌದತ್ತಿಯಾಗಿರ್ತೀವಿ. ನಾನು ನಿನ್ನೆ ಒಂದಿನ ಕಿವಿ ಸೆಲ್ತೈತಂತೆ ಕಿವಿಯನ್ನು ಚಿಟ್ಟಿದ್ನಲ್ರಿ. ಎಲ್ಲರೂ ಕಿವಿಯಂಗೆ ಕಳ್ದಕ್ಕೊಂಡ್ರಿ ಅಂದರೆ ಕಿವಿಯಂಗೆ ಕಳ್ಕೊಂಡು ಸಾಕಾಗಿ ಇವತ್ತು ಹಾಕ್ಕೊಂಬಿಟ್ಟು ನೋಡಿ. ಜನಗಳು ಕೇಳೋಕ್ಕಾಗಲ್ಲ ನೋಡಿ ಸ್ನೇಹಿತರೆ. ಸುಮ್ಮನೆ ಇರೋದಿಲ್ಲ ರೀ ಜನ ಎಂಥ ಜನ ಅಂತ ನೋಡಿ. ಅವ್ರು ಹಾಕ್ಕೊಳ್ಳಿ. ಕಿವಿಯನ್ನು ಯಾಕೆ ಬಿಚ್ಚಿಟ್ಟು ಕಿವಿಯಂಗೆ ಕಳ್ಕೊಂಡು ಏನು ಮಾಡಿ ಬಿಚ್ಚಿನ ಕಳ್ಕೊಂಡು ಹಾಕಿ ಅದಕ್ಕೆ ಬಿಚ್ಚ ಕಿವಿಯನ್ನು ಬಿಚ್ಚಾರೆ ಕಣ್ಣಾರ ಇಲ್ಲ. ಯಾವಾಗ ಕಳ್ಕೊಂಡಿಲ್ಲ ಅಂತ ಅವ್ರಿದ್ರಿ ಹೋದ್ ಹಾಕ್ಕೊಂಡೆ ಮತ್ತು ಅವ ಜೀವ ಸಮಾಧಾನ ಆಯ್ತು ಅವ್ರಿಗೆ. ಬರೀ ಸೌದತ್ತಿಗೆ ಹೊಂಟಿವಿ ಅಂದ್ರೆ ಒಟ್ಟು ಮನೆ ಸ್ವಚ್ಛ ಮಾಡೋದು, ಹಸಿಗೆ ಒಗೆಯೋದು ಕೆಲಸ ಐತೆ ನೋಡ್ರಿ. ಇನ್ನು ಒಂದು ತಿಂಗಳು ಫುಲ್ ಕೆಲಸ ಆಗುತ್ತೆ. ಶ್ರಾವಣಕುಮಾರ ನಾವು ಎಲ್ಲ ಹೋಗ್ಬೇಕು ರೀ. ಶ್ರಾವಣಿನ ಇಲ್ಲೇ ದೊಡ್ಡಮ್ಮರ ಮನೆ ಬಿಟ್ಟು ಹೋಗ್ತೀನಿ ಸ್ನೇಹಿತರೆ. ಆ ಕಡೆ ಮತ್ತು ಇದಕ್ಕೆ ಹೋದ್ನಂದ್ರೆ ದೇವ್ರು ಮಾಡ್ತಾರೆ. ನಮ್ಮ ತವ್ರ ಮನೆ ದೇವರು ಅದೇ ರೀ ಸ್ನೇಹಿತರೆ. ಬ್ಯಾಟಿ ಮಾಡ್ತಾರೆ ಆ ದೇವ್ರು ನಮ್ಮ ತವ್ರ ಮನೆ ದೇವ್ರಿಗೆ. ಮತ್ತು ಚಿಗಾವು ನಮ್ಮ ಆಂಟಿನೂ ನಮ್ಮ ಅವನ ನಮ್ಮ ಆಂಟಿನ ಒಂದೇ ಊರಿಗೆ ಬೇರೆ ಮನೆ ಕೊಟ್ಟೈತ್ರಿ. 2 ದೇವ್ರ ಮನೆ ಅಡ್ರೆಸ್ನು ಒಂದೇ, ಮನೆ ದೇವ್ರನ್ನೂ ಒಂದೇ, ಎಲ್ಲ ಒಂದೇ ಸ್ನೇಹಿತರೆ. ಆದ್ರೆ ಅವ್ರು ಎನ್ನಾಸ್ತಿಗೆ ಹೋಗಿ ಕೆಸಾಪುರಲ್ಲಿ ಇರ್ತಾರೆ. ನಾವು ಅವರು ಕೋಳೂರಲ್ಲಿ ಇರ್ತಾರೆ. ಹಿಂಗಾಗಿ ಅಲ್ಲಿ ಕೆಸಾಪುರಾಗನೇ ದೇವ್ರು ಮಾಡ್ತಾರೆ ಸ್ನೇಹಿತರೆ. ಅಲ್ಲಿಗೂ ಹೋಗ್ಬೇಕು ರೀ. ಅವರೆಲ್ಲ ಅಡ್ವಾನ್ಸ್ ಶನಿವಾರ ಬಾರವ್ವ ಅನ್ನಕತ್ತಾರ. ಅದಕ್ಕೆ ನಾಳೆ ಶುಕ್ರವಾರ ಹೋಗೋದಾಗಲ್ಲ ರೀ. ನಾಳೆಗೆ ಒಟ್ಟು ಮನೆ ತೊಳಿವು ನೋಡಿರಿ ಕೆಲಸ. ನಾಳೆ ರೊಟ್ಟಿ ಮಾಡಲ್ಲ, ಚಪಾತಿ ಮಾಡ್ಬೇಕು, ಏನು ಮಾಡ್ಬೇಕು ನೋಡ್ಬೇಕು ರೀ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀವಿ ಸ್ನೇಹಿತರೆ. ನಾಳೆ ವಿಡಿಯೋ ಸಿಗ್ತೀನಿ. ಬಾಯ್ ಸ್ನೇಹಿತರೆ. ಗುಡ್ ನೈಟ್.